ಇರಾನ್ನತ್ತ ಟೊಮೊಹಾಕ್ ಕ್ಷಿಪಣಿಯನ್ನು ಹಾರಿಸಿದ್ದು ಅಮೆರಿಕ. ಪವರ್ಫುಲ್ ಟೊಮೊಹಾಕ್ ಕ್ಷಿಪಣಿ ಹಾರಿಸಿದ ಅಮೆರಿಕ ಅತ್ಯಂತ ಶಕ್ತಿಶಾಲಿ ಅಂತ ಕರೆಯಲ್ಪಡುತ್ತೆ. ಈ ಟೊಮೊಹಾಕ್ ರಾಡರ್ನಿಂದ ತಪ್ಪಿಸಿಕೊಳ್ಳುವ ತಂತ್ರಜ್ಞಾನಕ್ಕೆ ಹೆಸರುವಾಸಿ. 2500 ಕಿಲೋಮೀಟರ್ ವರೆಗಿನ ಗುರಿಗಳನ್ನು ಹೊಡೆಯುವ ಸಾಮರ್ಥ್ಯ ಇದಕ್ಕಿದೆ. ಈ ಹಿಂದೆ ಇರಾನ್ನ ಅಣುಸ್ಥಾವರ ನೌಕಾನೆಲೆ ನಾಶಗೊಳಿಸಿತು. ಈಗ ಮತ್ತೆ ಟೊಮೊಹಾಕ್ ಕ್ಷಿಪಣಿ ಪ್ರಯೋಗಿಸಿರುವಂಥದ್ದು ಅಮೆರಿಕ. ನೋಡಿ, ತನ್ನಲ್ಲಿರುವ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೊಳ್ತಾ ಇದೆ ಅಮೆರಿಕ. ಇದಕ್ಕೇನೆ ಟ್ರಂಪ್ ಹೇಳಿದ್ದು, 1 ತಿಂಗಳಲ್ಲ, ಎಷ್ಟು ದಿನ ಯುದ್ಧ ನಡೆದ್ರೂ ನಮಗೇನು ಸಮಸ್ಯೆ ಇಲ್ಲ, ನಾವು ಈ ಯುದ್ಧವನ್ನು ಎದುರಿಸ್ತೀವಿ, ನಾವು ಸನ್ನದ್ಧರಾಗಿದ್ದೀವಿ ಅಂತ. ತನ್ನಲ್ಲಿರುವ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ತಾನು ಬಳಕೆ ಮಾಡ್ಕೊಳ್ತೀನಿ ಅನ್ನೋದನ್ನು ಹೇಳಲಾಗಿತ್ತು. ಕೇವಲ ನಮ್ಮಲ್ಲ, ನಾವು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇಟ್ಟಿದ್ದೀವಿ, ಎಲ್ಲ ಸಾಮರ್ಥ್ಯವನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಲಾಗಿತ್ತು. ಅದರಂತೆಯೇ ಇದೀಗ ಅಟ್ಯಾಕ್ಸ್ಗಳಾಗ್ತಾ ಇರೋದು. ನೋಡಿ, ಅತ್ಯಂತ ಶಕ್ತಿಶಾಲಿ ಅಂತ ಕರೆಯಲಾಗತ್ತೆ. ಅತ್ಯಂತ ಶಕ್ತಿಶಾಲಿಯಾದಂಥ ಟೊಮೊಹಾಕ್ ಕ್ಷಿಪಣಿಯನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿರೋದು. ಈ ಮುಖಾಂತರವಾಗಿ ಅಮೆರಿಕ ತನ್ನಲ್ಲಿರುವಂತಹ ಎಲ್ಲ ರೀತಿಯಾದಂಥ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೊಳ್ತಾ ಇದೆ. ನೋಡಿ, ಇದು ಟೊಮೊಹಾಕ್ ಅಮೆರಿಕ ನಿರ್ಮಿತ ಅತ್ಯಂತ ನಿಖರ ಮತ್ತು ದೀರ್ಘ ಶ್ರೇಣಿಯ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಹಡಗುಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ನೆಲದ ಲಾಂಚರ್ಗಳಿಂದ ಉಡಾಯಿಸಬಹುದಾದ ಇದು 1500 ಮೈಲಿಗಿಂತಲೂ 2500 ಕಿಲೋಮೀಟರ್ ದೂರದ ಗುರಿಗಳನ್ನು ತಲುಪಬಹುದು. ಇದು ಕಡಿಮೆ ಎತ್ತರದಲ್ಲಿ ಹಾರಿ ರಾಡರ್ಗಳನ್ನು ತಪ್ಪಿಸಿಕೊಂಡು ಸಾಂಪ್ರದಾಯಿಕ ಅಥವಾ ಪರಮಾಣು ಸಿಡಿತಗಳನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ. ನೋಡಿ, ಇದು ಯಾವ ರೀತಿಯಾಗಿದೆ ಅಂತಂದ್ರೆ, ಕಡಿಮೆ ಎತ್ತರ ರಾಡರ್ಗಳಿಗೆ ಸಿಗದಂತೆ ಇದು ಭೂಮಿಯ ಸಮೀಪದಲ್ಲೇ 30 ರಿಂದ 50 ಮೀಟರ್ ಹಾರಬಲ್ಲದು ಅಂತ ಹೇಳಲಾಗತ್ತೆ. ಕ್ರೂಸ್ ಕ್ಷಿಪಣಿ ಇದು ಟರ್ಬೋಫ್ಯಾನ್ ಜೆಟ್ ಎಂಜಿನ್ ನಿಂದ ಚಾಲಿತವಾಗಿದ್ದು ವಿಮಾನದಂತೆ ಇದು ಹಾರುತ್ತೆ. ಇದು ಕೇವಲ 5 ರಿಂದ 10 ಮೀಟರ್ಗಳಷ್ಟು ಅಂತರದಲ್ಲಿ ಗುರಿಯನ್ನ ನಿಖರವಾಗಿ ಹೊಡೆಯುತ್ತೆ. ಆಧುನಿಕ ಬ್ಲಾಕ್ IV ಮತ್ತು V ಆವೃತ್ತಿಗಳು ಇಲ್ಲಿ ಸಾಮರ್ಥ್ಯ ಇದಕ್ಕೆ ಹೊಂದಿದೆ. ಇದನ್ನ 1991ರ ಗಲ್ಫ್ ಯುದ್ಧ ಸೇರಿದಂತೆ ಹಲವು ಸಂಘರ್ಷಗಳಲ್ಲಿ ಅಮೆರಿಕ ಬಳಕೆ ಮಾಡಿಕೊಂಡಿದೆ. ಟೊಮೊಹಾಕ್ ಕ್ಷಿಪಣಿಯನ್ನ 1991ರ ಗಲ್ಫ್ ಯುದ್ಧ ಸೇರಿದಂತೆ ಹಲವು ಸಂಘರ್ಷಗಳಲ್ಲಿ ಬಳಕೆ ಮಾಡಿಕೊಂಡಿದೆ. There it goes. There he goes. There it goes.